ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ರೆಡಿ ಕೂಡ ಆಗಿದ್ದೀನಿ. ಎಲ್ಲಿಗೆ ಅಂತ ಅಂದರೆ, ಈಗ ನನ್ನ ಲಾಸ್ಟ್ ವ್ಲಾಗ್ಗಳನ್ನ ನೋಡಿದ್ದೀರಲ್ಲ, ಅಕ್ಕನ ಮಗಳು ಮದುವೆ ಸೆಲೆಬ್ರೇಷನ್ ಎಲ್ಲ ನಡೀತು. ಆ್ಯಂಡ್ ಇವತ್ತು ಬಂದು ಬೇಗರ ಊಟ ಕರ್ನಾರೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು ಅಷ್ಟೇ. ಎಲ್ಲರೂ ಹೊರಡ್ತೀವಿ ಅಂತಂದರೆ ಗೊತ್ತೇ ಇರುತ್ತೆ. ನನ್ನ ಫ್ಯಾಮಿಲಿ, ಅಕ್ಕ ಫ್ಯಾಮಿಲಿ, ತಂಗಿ ಫ್ಯಾಮಿಲಿ ಎಲ್ಲ ಹೊರಡ್ತಾ ಇದ್ದೀವಿ. ನನ್ನ ಫ್ಯಾಮಿಲಿಲಿ ಹಸ್ಬೆಂಡ್ ಒಬ್ಬರು ಲೆಸ್ ಆಗಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಯಜಮಾನರು ದೊಡ್ಡಪ್ಪನ ಮಗನ ಮನೆಯಲ್ಲೂ ಕೂಡ ನಮ್ಮ ಮನೆ ದೇವರು ಕಪ್ಟಿ ಕ್ಷೇತ್ರದಲ್ಲಿ ಹಬ್ಬನ ಮಾಡ್ತಾಯಿದ್ದಾರೆ, ಮನೆ ದೇವರ ಹಬ್ಬನ. ಸೊ ಹಾಗಾಗಿ ಅಲ್ಲಿಗೆ ನಾವು ಕೂಡ ಹೋಗಬೇಕಾಗಿತ್ತು. ಬಟ್ ನಾವು ಅಕ್ಕನ ಮಗಳು ಕರ್ನಾಟಕ ಹೋಗ್ಬೇಕಾಗಿರೋ ಕಾರಣ ನಾವು ಹೋಗ್ತಾ ಇಲ್ಲ. ಹಸ್ಬೆಂಡು ಒಬ್ಬರೇ ಹೋಗಿದ್ದಾರೆ. ಹಂಗಾಗಿ ಈಗ ಸದ್ಯಕ್ಕೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ಫಂಕ್ಷನಿಗೆ ಹೊರಡೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಎಷ್ಟು ಸಾರಿ ಕೂಗಬೇಕು ಪಾಪ. ಗಾಡಿ ಚಾರ್ಜ್ ಕಿತ್ತಾಕ್ಬಿಟ್ಟು ಕಿಟಕಿ ಕ್ಲೋಸ್ ಮಾಡು. ಎಷ್ಟು ಸಾರಿ ಕೂಗದೆ ಗೊತ್ತಾ ಬಂದು ನಾನು ನಿಂತ್ಕೊಂಡು. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಏನು ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಸರಿ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಈಗ ಹೊರಡೋಣ. ಅಲ್ಲೇ ಸಿಗ್ತೀನಿ ಆಯಿತಾ. ಇವಾಗ ನಾವೆಲ್ಲರೂ ಚೌಟ್ರಿಗೆ ರೀಚ್ ಆದ್ವಿ. ನೋಡಿ, ನನ್ನ ಸೊಸೆ ಆಯ್ ಅಂತ ಇದ್ದಾಳೆ. ಸುಮ್ಮನಿರವ ಸಾಕು ಅಂತಂದರೂ ಕೇಳ್ತಾ ಇಲ್ಲ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಸಂಜು ಮತ್ತು ಅವ್ರ ಅತ್ತೆ ಅವ್ರ ಯಜಮಾನ್ರು ಎಲ್ಲರೂ ಬಂದು ಕೂತಿದ್ರು. ನಾವು ಕೂಡ ಅಕ್ಕ, ಭಾವ ಮತ್ತು ನಾನು, ಮಕ್ಳುಗಳು ಎಲ್ಲರೂ ಬಂದವರೇ ಫೋಟೋ ತೆಗೆಸ್ಕೊಂಡು ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಕೂತಿದ್ದೀವಿ. ಯಾಕೆ ಅಂದರೆ, ಇನ್ನೂ ನನ್ನ ತಂಗಿ ಮತ್ತು ಅವ್ರ ಮಕ್ಕಳು ಹಸ್ಬೆಂಡು ಬಂದಿರಲಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಒಟ್ಟಿಗೆ ಅವರು ಬಂದುಬಿಡಲಿ, ಅದಾದಮೇಲೆ ತೆಗೆಸ್ಕೊಳ್ಳೋಣ ಅಂತ ಹೇಳಿ. ಇನ್ನು ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಇವ್ರು ಯಾರೂ ಬಂದಿರಲಿಲ್ಲ. ಯಾಕೆ ಅಂತಂದರೆ, ಆ ಊರಲ್ಲಿ ಒಂದು ಸಾವಾಗಿತ್ತು. ಅಂದರೆ ನೆನೆ ನೈಟೇನೆ ಒಂದು ಸಾವಾಗಿತ್ತು. ಇವತ್ತು ಬೇಗನೆ ಅದನ್ನು ದಫನ್ ಎಲ್ಲ ಮಾಡಿ ಆದಮೇಲೆ ಮತ್ತೆ ಸ್ನಾನ ಎಲ್ಲ ಮುಗಿಸಿ ಬರಬೇಕಲ್ವ. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಫೋನ್ ಮಾಡಿದ್ದಕ್ಕೆ ಸರಿ ಆಯಿತು, ನಾವು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗಿರೋಣ. ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವರು ಬರ್ತಾರೆ, ಆಮೇಲಿಂದ ಕೂತ್ಕೊಂಡು ಮಾತಾಡಿದ್ರು ಆಯಿತು ಅಂತ ಹೇಳಿ ಎಲ್ಲರೂ. ಇವಾಗ ಇನ್ನೇನು ನನ್ನ ತಂಗಿನೂ ಕೂಡ ಫೋನ್ ಮಾಡಿದ್ವಿ, ಅವಳಿಗೂ ಕೂಡ ಆನ್ ದ ವೇ ಇದ್ದೀನಿ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಇನ್ನೇನು ಬಂದುಬಿಡ್ಲಿ, ಒಟ್ಟಿಗೆ ಅವಳ ಜೊತೆನೂ ಅವಳೂ ಸೇರಿಸ್ಕೊಂಡು ಒಟ್ಟಿಗೆ ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ವಿ. ಬಂದಮೇಲೆ ನಾವೆಲ್ಲರೂ ಸ್ಟೇಜ್ ವಿಸಿಟ್ನ ಕೊಟ್ಟು ಹುಡುಗಿನ ಮಾತಾಡಿಸ್ಕೊಂಡು ಫೋಟೋನ ತೆಗೆಸ್ಕೊಂಡು ಈಗ ಊಟದ ಕಡೆ ಹೊರಟ್ವಿ. ಊಟದ ಕಡೆ ಅಂತಂದರೆ ಒಳಗಡೆ ಊಟದ ಹಾಲ್ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ರೆ, ಫುಲ್ ಕ್ರೌಡ್ ಆಗಿಬಿಟ್ರೆ ತುಂಬ ಲೇಟ್ ಆಗುತ್ತೆ. ಬಂದವರು ಕೂಡ ಕ್ಯೂವಲ್ಲಿ ಜಾಸ್ತಿ ಹೊತ್ತು ನಿಲ್ಲಬೇಕಾಗುತ್ತೆ ಅಂತ ಹೇಳಿ ಚೌಟ್ರಿಲಿ ಇರುವಂಥ ಹಾಲಲ್ಲದೆ ಹೊರಗಡೆನೂ ಕೂಡ ಪೆಂಡಲ್ನ ಹಾಕ್ಸಿ ಟೇಬಲ್ಲು ಊಟಕ್ಕೆ ವ್ಯವಸ್ಥೆನ ಮಾಡಿದರು. ನಾವೆಲ್ಲರೂ ಬಂದು ಹೊರಗಡೆನೇ ಕೂತಿದ್ವಿ. ಇನ್ನು ಒಳಗಡೆನೇ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಶೆಕೆ, ಆ ಶೆಕೆಗೂ ಈ ನಾನ್ ವೆಜ್ ಊಟಕ್ಕೂ ಸೆಟ್ ಆಗಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೊರಗಡೆನೇ ಕೂತ್ಕೊಳ್ಳೋಣ, ಗಾಳಿನಾದರೂ ಸ್ವಲ್ಪ ತಣ್ಣಗೆ ಬೀಸುತ್ತೆ ಅಂತ ಹೇಳಿ ಹೊರಗಡೆನೇ ಕೂತ್ಕೊಂಡು ಊಟನ ಮಾಡ್ಕೊಂಡ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಪ್ಪ ಅಂತಂದರೆ, ನಮ್ಮ ನವೀನಣ್ಣಗೆ ಫೋನ್ ಕೊಟ್ಟಿದ್ದೆ ವೀಡಿಯೋ ಮಾಡುವಂಥ. ನವೀನಣ್ಣ ಅಂತಂದರೆ ನಾನು ಬೆಸ್ಟ್ ಇದ್ದಾಳಲ್ಲ, ಅವ್ರ ಯಜಮಾನರು ಕೊಟ್ಟಿದ್ದೆ. ವೀಡಿಯೋ ಮಾಡ್ತೀನಿ ಅಂತ ಈಸ್ಕೊಂಡು ಒಂದು 3-4 ನಿಮಿಷನೇ ವೀಡಿಯೋ ಮಾಡಿತ್ತು. ಬಟ್ ಏನಪ್ಪ ಅಂತಂದರೆ, ವೀಡಿಯೋ ಆನ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಮನೆಗೆ ಬಂದಮೇಲೆ ಗೊತ್ತಾಯಿತು. ಆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೇ ಇಲ್ಲ ಅಣ್ಣ ಅಂತ ಹೇಳಿ. ಅದಾದಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡು ನೋಡಿ ಬಂದ್ವಿ. ಅಪ್ಪ ಅಮ್ಮನೂ ಕೂಡ ಬಂದರು. ಅಪ್ಪ ಅಮ್ಮ ಮತ್ತು ಅಣ್ಣ ಅತ್ತಿಗೆ ಅವರೆಲ್ಲರೂ ಊಟಕ್ಕೆ ಹೋದರು. ಅವರೆಲ್ಲರೂ ಊಟಕ್ಕೆ ಮುಗಿಸ್ಕೊಂಡು ಬರೋ ತನಕ ಇಲ್ಲಿ ಇದ್ದಂಥ ನಮ್ಮ ದೊಡ್ಡಪ್ಪನ ಮಕ್ಕಳು, ಅಣ್ಣಂದರು, ಅತ್ತಿಗೆಂದರು, ಅಕ್ಕ, ಭಾವ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಒಂದಷ್ಟೊತ್ತು ಮಾತುಕತೆ ಆಡಿಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದಮೇಲೆ ಅಪ್ಪ ಅಮ್ಮ ಕೂಡ ಊಟ ಮುಗಿಸ್ಕೊಂಡು ಬಂದು ಮೊಮ್ಮಕ್ಕಳನ್ನ ಕರ್ಕೊಂಡು ಮೊಮ್ಮಕ್ಕಳು ಜೊತೆಯಲ್ಲಿ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಅದೊಂದು ಕ್ಲಿಪ್ಪಿಂಗ್ ಆದಮೇಲೆ ನಾವು ಒಂದೆರಡು ಸೆಲ್ಫಿ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ವಿ. ಅದಾದಮೇಲೆ ನನ್ನ ವೆಸ್ಟಿ ಕೂಡ ಬಂತು. ನಾನು ಮತ್ತು ಅವಳು ಒಟ್ಟಿಗೆ ಹೊರಗಡೆ ಹೋದ್ವಿ. ಹೊರಗಡೆ ಹೋದ್ಮೇಲೆ ಕೇಳಬೇಕಾ ಒಂದಷ್ಟು ರೀಲ್ಸ್ಗಳೆಲ್ಲವನ್ನು ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು. ಮತ್ತು ಮಾಡ್ಕೊಂಡಂಥ ಪ್ಲೇಸು ನನ್ನ ರೀಲ್ಸ್ಗಳನ್ನ ನೋಡಿರೋರಿದ್ದರೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹೋಗಿ ಅಮ್ಮ ಒಂಚೂರು ವಾಟ್ಸಪ್ ಕಾಣ್ಲೇ ಇಲ್ವಲ್ಲ, ಕಾಣಿಕಿಲ್ಲ ನಾನು ಕರಿತೀನಿ.
ನಿಮ್ಮಂಗೆ ಬೆಳಗಿದ್ರೆ ಮಾತ್ರ ಹಂಗಂದಂತೆ ಎಮ್ಮೆ ಕೊಪ್ಳಕ್ಕೆ ಬಂದ್ಬಿಟ್ಟು ನಾವು ಕೂರ್ಗಳಿಗೆ ಹೋಗ್ಬಿಟ್ಟು ಕರ್ಗಿರೋದು ನೀನು ಎಮ್ಮೆ ಕೊಪ್ಳಕ್ಕೆ ಬಂದು ಬೆಳಗಾದ ಸುಮ್ ಕೂತ್ಕೊಳ್ಬೇಕಾ ಮತ್ತೆ ಅದು ಹೆಂಗಿದ್ದೆ ಕಕ್ರಮಕ್ ಕಕ್ಕಿದ್ದೆ ಅಕ್ಕ ಅಲ್ವಕ್ಕ ಅಕ್ಕ ರಸ ನಿಮ್ಮ ಅಣ್ಣ ನೋಡ್ಕೊಂಡಿದ್ದಾನ ವಿಡಿಯೋ ಮಾಡಕ್ಕೆ ಯಾಕೆ ನೀವು ಏನಾದ್ರು ಬ್ಲಾಗಿಗೆ ಬೈತಾ ಇದ್ದೀರಾ ಎಲ್ಲಾರ್ನೂ ನಮ್ಮನೆ ಅವತ್ತು ಅಲ್ಲೇ ಮದುವೆ ಮನೆಗೆ ಬೈತಾ ಇದ್ರು ಬಾಯ್ ಮಾಡೋರ್ಗೆ ಸಿಕ್ಕಿಲ್ಲ ಅಲ್ಲಿ ಅಲ್ಲಿ ಅವ್ರಿಗೆ ಮಾತಾಡ್ತಾರೆ ಅದಕ್ಕೆ ಬೈತಾರೆ ಬಂದವರಿಗೆಲ್ಲ ಫೋನ್ ಕೊಟ್ಟು ವಿಡಿಯೋ ಮಾಡಿ ಅಂತ ಅಲ್ಲೋಡಲ್ಲಿ ಅದು ಹೆಂಗೋಯ್ತದೆ ನಾನು ಹಿಡಿಯೋದೇ ಇಲ್ಲ ಈಗ ಹಂಗೆ ಹೋಯ್ತೀನಿ ಈಗ ಯಾವ ವೈಕ್ಲು ಮಾಡ್ಕೊಡೋದಿದ್ದಾವು ಮಾಡ್ಕೊಡೋದು ಅಂತ ಇತ್ತಲ್ಲ ನನಗೆ ಕುತ್ಕೋ ವಾ ಅತ್ತೆ ಜೊತೆ ಎಷ್ಟು ಪ್ರೀತಿಯಿಂದ ಕಷ್ಟ ಸುಖ ಕೇಳ್ಕೊತಾ ಇರೋ ಸೊಸೆ ಅಂತ ಹಾಕ್ತೀನಿ ಮಾತಾಡಿ ನಿಮ್ಮ ಪಡಗ್ ನೀವು ಈಗ ಕೂತಿರ್ಲಿಕ್ಕೆ ಅವ್ರಿಬ್ರಿಗೂ ಕಿವಿ ಕೊಟ್ಕಂಡು ನಾನು ವಿಡಿಯೋ ಇಟ್ಕೊಂಡಕ್ಕೆ ಅದಕ್ಕೆ ಪ್ರೀತಿ ಸೊಸೆ ಮಾತು ಕ್ಯಾಟ್ ವಾಕ್ ಮಾಡ್ತಾ ಇದ್ದೀನಿ ಇಬ್ರದ್ದು ಕ್ಯಾಟ್ ವಾಕ್ ಮಾಡ್ತಾ ಇದ್ದೀನಿ ನಮ್ಮ ಬಾವಂದು ನಿಮ್ದು ಚೆನ್ನಾಗಿ ಕಾಣಿಸ್ತದೆ ಮಾಡ್ದೆ ಮಾಡ್ಕೊಂಬಂದಿರಾ ಹೋಗಿ ಮಾಡ್ಕೋಬೇಕು ಅಂತ ಇಲ್ಲೊಂದು ಮೇಡ ನೋಡು ಕೊಡು ಅಲ್ಲೇ ಗಿಡಗಳಿದ್ದಾವೆ ಫಸ್ಟ್ ನೋಡ್ಕೊಳ್ಳೋಣ ನಡಿ ರೋಡ್ ಮಗ್ಳಲ್ಲಿ ಮರಗಳು ಬಾನು ಅಲ್ಲೇ ಖಾಲಿ ಇತ್ತು ನೋಡು ಅವನು ನೋಡ್ಕೊಂಡವಳೆ ಸುವರ್ಣ ಕೈಗೆ ಬರ್ತಾವಳೆ ಎಲ್ಲರಿಗೂ ಇವತ್ತು ಫಂಕ್ಷನ್ಸ್ಗಳು
ಈ ಮಾಡ್ಕೊಬಂದ್ರಲ್ಲ ಎಲ್ಲ. ನೀವು ಹೋದ್ರಿ ಅವರು ಹೋದ್ರು. ಏನ್ ಚಿಕ್ಕ ನೋಡ್ತಾನೆ ಇಲ್ಲ ಸ್ಮೇಲ್ ಮಾಡಿ ಒಂಚೂರು ದೂರ ಹೋಗಿ ನಿಂತ್ಕೋದೇನೋ ಕಾಣ್ಬೇಕು. ಮಿಂಗಿ ಬೇರೆ ಸುಮ್ಕೇರಿ ಏನು ಹೆಂಗಾದ್ರೂ ಆಗಲಿ ಈಗಲೇ ಲಾಸ್ಟಲ್ಲಿ ನಮ್ಮ ಭಾವ ಅಂತೂ ಸಿಕ್ಕಾಪಟ್ಟೆ ಒಂದೊಳ್ಳೆ ಕಾಮಿಡಿ ಮಾಡಿದ್ರಲ್ವ. ಎಲ್ಲರೂ ನೋಡಿ ನಗ್ದು ನಗ್ದು ಸಾಕಾಗೋಯ್ತು. ಈಗ ಎಲ್ರಿಗೂ ಸೋಗ್ಲು ಇಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ವ. ಸೊ ಹಂಗಾಗಿ ಸೋಗ್ಲು ಇಯೋ ಕಾರ್ಯಕ್ರಮ ನಡೀತಾ ಇದೆ. ಹುಡುಗ ಹುಡುಗಿ ಹೋದ್ಮೇಲೆ ಒಂದು 5 ಜನ 9 ಜನ ಗಂಡ ಹೆಂಡ್ತಿ ಜೋಡಿನ ಕೂರಿಸಿ ಸೋಗ್ಲು ಉಯ್ಕೊಂಡು ಕರ್ಕೊಂಡು ಹೋಗುವಂಥ ಒಂದು ಸಂಪ್ರದಾಯ ಇದೆ. ಹುಡುಗ ಹುಡುಗಿದಾದ್ಮೇಲೆ ಅವ್ರ ತಂದೆ ತಾಯಿ ಕೂತ್ಕೊಂಡ್ರು. ನಮ್ಮ ಭಾವ ವೀಡಿಯೋ ಗಿಡಿ ಅಂದರೆ ಹೊಡಿತೀನಿ ನೋಡಿ ಈಗ ಅಂತ ಚೆನ್ನಾಗಿ ಒಂದು ಒಳ್ಳೆ ಕಾಮಿಡಿ ಕೊಟ್ಟರು. ಅದನ್ನು ನೋಡಿ ಸುತ್ತ ಇದ್ದವರೆಲ್ಲರೂ ಒಂದು ರೌಂಡ್ ಚೆನ್ನಾಗಿ ನಗಾಡಿದ್ರು. ಸೊ ಅದಾದಮೇಲೆ ಈಗ ಒಂದಷ್ಟು ಜನ ಉಯಿಸ್ಕೊತಾ ಇದ್ದಾರೆ. ಇವಾಗ ಬಂದು ದೊಡ್ಡಣ್ಣ ಅದಕ್ಕೆ ಉಯಿಸ್ಕೊತಾ ಇದ್ದಾರೆ ಸೋಗ್ಲನ್ನ. ಇವಾಗ ಸೋಗ್ಲು ಇಯೋ ಕಾರ್ಯಕ್ರಮ ಎಲ್ಲ ಆದಮೇಲೆ ಇನ್ನೇನಿಲ್ಲ, ಹುಡುಗ ಹುಡುಗಿನ ಕರ್ಕೊಂಡು ಹೊರಡೋದೊಂದೇ. ಈ ಒಂದು ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನೂ ದೊಡ್ಡವರು ಮಾಡಿರೋದು ಏನೋ ಒಂಥರ ಇಂಥ ಸಂದರ್ಭಗಳಲ್ಲಿ ಈ ಥರ ಎಲ್ಲ ನೋಡಿದಾಗ ಸಿಕ್ಕಾಪಟ್ಟೆನೇ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಅಲ್ವಾ. ಇವತ್ತಿನ ಒಂದು ಫಂಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ತುಂಬ ನೀಟಾಗಿ ಯಾವುದೇ ಥರದ ಗೋಜಲಿಲ್ಲದೆ ಗಲಾಟೆ ಗಲಭೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಮದುವೆ ನೈಟ್ ರಿಸೆಪ್ಷನ್ ಆಗಿರ್ಬೋದು, ಹಳದಿ ಫಂಕ್ಷನಿಂದನೂ ಕೂಡ ಅಷ್ಟೇ ಯಾವುದೇ ಥರದ ತೊಂದರೆ ತಪ್ಪತ್ರೆ ಇಲ್ಲದೆ ಯಾವುದೇ ರೀತಿ ವಿಘ್ನ ಇಲ್ಲದೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಂಗವಾಗೇ ನೆರವೇರ್ತು ಹರ್ಷಿತನ ಮದುವೆ ಕಂಪ್ಲೀಟಾಗಿ ಅಂತಲೇ ಹೇಳ್ಬೋದು. ಹಾಗೆ ಈಗ ನೋಡ್ತಾ ಇದ್ದೀರಲ್ಲ, ನಮ್ಮ ಎಸ್ಟಿಯವರು ಕೂಡ ಇವಾಗ ಕೂತ್ಕೊಂಡು ಸೋಗ್ಲು ಉಯಿಸ್ಕೊತಾ ಇದ್ದಾರೆ. ಇದಾದಮೇಲೆ ಲಾಸ್ಟಿಗೆ ಇನ್ನೊಂದು 3-4 ಜೋಡಿ ಉಯಿಸ್ಕೊಳ್ಳೋದಿದೆ. ಅವರು ಉಯಿಸ್ಕೊಂಡಾದಮೇಲೆ ಕರ್ಕೊಂಡು ಆವಾಗಲೇ ಹೇಳ್ದಂಗೆ ಹುಡುಗ ಹುಡುಗಿನ ಕರ್ಕೊಂಡು ಇನ್ನು ಮನೆಗೆ ಅಂದರೆ ಹುಡುಗಿ ಮನೆ ಕಡೆಗೆ ಹೋಗೋದಷ್ಟೇ. ಹಂಗೇನೆ ಈ ಒಂದು ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಸಿಂಪಲ್ ಆದಂಥ ಹರ್ಷಿತನ್ ಕರ್ನಾರೆ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್. ಲಾಸ್ಟಿಗೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡ್ತಿ ಬಂದರು ನೋಡಿ. ಎಲ್ರದ್ದು ಮುಗ್ದೋಗಿತ್ತು, ಇನ್ನೇನು ಹೊರಡಬೇಕು. ಆ ಟೈಮಲ್ಲಿ ಬಂದರು. ಚಂದು ಒಳಗಡೆನೇ ಇದ್ಲು. ನಮ್ಮ ತಮ್ಮ ಮಹಾಶಯರು ಒಳಗಡೆ ಬಂದು ಈ ಶಾಸ್ತ್ರದಲ್ಲಿ ಪಾಲ್ಗೊಳ್ಳೋದೆ ಸ್ವಲ್ಪ ತಡ ಆಯಿತು. ಏನು ಮಾಡೋಕ್ಕಾಗೋದಿಲ್ಲ, ಗಂಡು ಮಕ್ಳುಗಳೇ ಹಂಗೆ ಅಲ್ವಾ. ಹೊರಗಡೆ ಕೆಲಸ ಕಾರ್ಯಗಳು ಸ್ವಲ್ಪ ಜಾಸ್ತಿನೇ ಇರ್ತವೆ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಳ್ಬೇಕಂತೆ ನೀನು ಹೋಗ್ತಿದ್ಯಾ ಅಂತ ಇವತ್ತು ನಾನು